ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ, ಈ ಸೀಸನ್ ಬಿಗ್ ಬಾಸ್ ಟ್ವಿಸ್ಟ್ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡೋಣ ಬನ್ನಿ ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ 100 ದಿನಗಳ ಕಾಲ ಕಾಯಬೇಕು. 3ನೇ ವಾರದಲ್ಲೇ ಇಲ್ಲಿ ಫಿನಾಲೆ ಇದೆ ಅಂತ. 3ನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ. ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು, ಒಬ್ಬೊಬ್ಬರಾಗಿ ಹೋಗಬಹುದು, ಗುಂಪು ಗುಂಪಾಗಿ ಎಲಿಮಿನೇಟ್ ಆಗಬಹುದು. ಎಲಿಮಿನೇಷನ್ ಭಯದಿಂದ ಮುಕ್ತರಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಸಕ್ಕದಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ನಿನ್ನೆ ಏನೊಂದು ಟ್ವಿಸ್ಟ್ ಸಿಕ್ತು, ಎಲಿಮಿನೇಷನ್ ಆಗಿ ಹೋದ್ರು, ಬಿಗ್ ಬಾಸ್ ಮನೇಲಿ ಕಾಲಿಟ್ರು, ಹಿಂಗ ಅದೇ ಬಂದ ಪುಟ್ಟ ಹೋದ ಪುಟ್ಟ ಅಂತಾರಲ್ಲ, ಆ ರೀತಿ ಆಯ್ತು ಪಾಪ ರಕ್ಷಿತಾ ಅವ್ರಿಗೆ. ಯಾಕಂದ್ರೆ ಕೆಲವೊಬ್ಬರು ನೋಡಿದ್ರೆ ಪಾಪ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಚಿಕ್ಕವರಿದ್ರು, ಬಂದಿದ ತಕ್ಷಣ ಏನೋ ಒಂದು ಕನಸು ಕಟ್ಕೊಂಡು ಬಂದಿರ್ತಾರೆ, ಆದ್ರೂ ಒಂದು ಸ್ಟೇಜ್ ಸಿಕ್ತು ಅಂದ್ರೆ ಅಷ್ಟು ಕೋಟ್ಯಾಂತರ ಜನ ಇಲ್ಲಿ ಬಿಗ್ ಬಾಸ್ ನೋಡ್ತಾನೆ ಇರ್ತಾರೆ. ಒಂದ್ಸತಿ ಅಂದ್ರೆ ಕೇವಲ 2-3 ಗಂಟೆ ಬಂದು ಹೋದ್ರು, ಅದೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಅವ್ರನ್ನ ಕರೆಸಿ ಅವಮಾನ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಯೂಸ್ ಇಲ್ಲ. ಎಷ್ಟೇ ಮಾತಾಡಿದ್ರು ಕೂಡ ಪಾಪ ಮತ್ತೆ ಅವ್ರನ್ನ ಕರೆಸ್ಬಿಟ್ಟು ಇಲ್ಲ ನೀವು ಚಾನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಯಾರು ಕೂಡ ಹೇಳಲ್ಲ. ಇವಾಗ ಬಿಗ್ ಬಾಸ್ ಪ್ರೋಮೋ ಕೂಡ ನೋಡಿದ್ರಿ. ಯಾಕಂತಂದ್ರೆ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಇದೆ. ಕೊನೆಯಲ್ಲಿ ಈ ಟ್ವಿಸ್ಟ್ ಇದೇ ರೀತಿ ಇರುತ್ತಾ ಅಂತ ಕೂಡ ನೋಡ್ಬೇಕಾಗತ್ತೆ. ಕೆಲವೊಮ್ಮೆ ಈ ಟ್ವಿಸ್ಟ್ ಹೇಳ್ತಾರಲ್ಲ, ಏನೂ ಇರ್ಲಿಲ್ಲ ಕೊನೆಯಲ್ಲಿ ನೋಡಕ್ ಹೋದ್ರೆ ಫಸ್ಟಿಗೆ ತುಂಬಾ ಚೆನ್ನಾಗಿದೆ ಅಂತ ನೋಡ್ತಿರ್ತೀವಿ. ಎಂಡಿಂಗಲ್ಲಿ ನೋಡಿದ್ರೆ ಏನೂ ಇರಲ್ಲ, ಏನಪ್ಪಾ ಇದು ಅಂತ ಅಂದ್ಬಿಟ್ಟು ಅನ್ನಿಸ್ಬಾರ್ದು. ನೆನ್ನೆನೂ ಕೂಡ ಅಷ್ಟೇ, ಬಂದಿದ ತಕ್ಷಣ ಎಲಿಮಿನೇಷನ್ ಇರಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಆದ್ರೆ ಶಾಕಿಂಗ್ ಎಲಿಮಿನೇಷನ್ ಆಗೋಗ್ಬಿಡ್ತು. ಬಂದಿದ ತಕ್ಷಣ ಮನೆ ನೀಚೆ ಕಳಿಸ್ಬಿಟ್ರಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ 3ನೇ ವಾರದಲ್ಲೇ ಫಿನಾಲೆ ಇದೆ ಅಂತ ಹೇಳಿದ್ದಾರೆ. ಅದು 2 ಫೈನಲ್ಸ್ ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು. ನಾಮಿನೇಷನ್ ಮಾಡಿದ್ದಾರೆ, ಆಮೇಲೆ ಎಲಿಮಿನೇಟ್ ಆಗ್ತೀವಿ ಅಂತ ಅನ್ಕೊಳ್ಳೋದಲ್ಲ, ಡೈರೆಕ್ಟ್ ಆಗಿ ಎಲಿಮಿನೇಷನ್ ಇದೆ. ಎಕ್ಸಾಂಪಲ್ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು, ಪಟ ಅವ್ರಿಗೆ ಡಿಸ್ಕಸ್ ಮಾಡಕ್ಕೆ ಒಂದು 10 ನಿಮಿಷ ಟೈಮ್ ಕೊಟ್ಟರು, ಬಂದ್ರು, ಇವ್ರು 3 ಜನ ಕೇಳ್ಕೊಂಡ್ರು, ಟಕ್ ಅಂತ ಅಂದ್ಬಿಟ್ಟು ರಕ್ಷಿತಾ ಅವ್ರು ಬೇಡ ಕಳಿಸ್ಬಿಡಿ ಅಂತ ಅಂದ್ಬಿಟ್ಟು ಡಿಸೈಡ್ ಆಯ್ತು, ಹೋದ್ರು ಅವರು. ಆದ್ರೆ ಒಬ್ರು ಬೇಕಾದ್ರೂ ಹೋಗ್ಬೋದು, ಅಂದ್ರೆ ಒಬ್ಬೊಬ್ಬರಾಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಗುಂಪಾಗಿ ಎಲಿಮಿನೇಷನ್ ಆಗಬಹುದು ಅಂತ ಹೇಳಿದ್ದಾರೆ. ಮತ್ತೆ ಈ ಎಲಿಮಿನೇಷನ್ ಭಯದಿಂದ ತಪ್ಪಿಸ್ಕೊಳ್ಬೇಕಂತಂದ್ರೆ, ಅಂದ್ರೆ ಮುಕ್ತರಾಗಬೇಕಂತಂದ್ರೆ ಇರೋದು ಒಂದೇ ದಾರಿ. ಅದೇನಪ್ಪ ಅಂತಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಏನಾದ್ರೂ ಇಲ್ಲಿ ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ನ ಯಾರು ಗೆಲ್ತಾರೆ, ಇವ್ರೇನೊಂದು ಗೇಮ್ನ ಆಡ್ತಾ ಬರ್ತಾರೋ ಆ ಗೇಮ್ನ ಗೆದ್ದಿದ ತಕ್ಷಣ ಅವರು ಡೈರೆಕ್ಟಾಗಿ ಇಲ್ಲಿ ಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ. 100 ದಿವಸ ಕಾಯೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. 100 ದಿವಸ ಇಲ್ಲಿ ಕಾಯಲೇಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಈಗ ಫೈನಲ್ಸ್ ಅಂತ ಅಂದ್ಬಿಟ್ಟು ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಇಲ್ಲಿ ಸೆಲೆಕ್ಟ್ ಆಗ್ತೀವಿ, 90 ದಿವಸ ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದಪ್ಪ, ನಾನು ಹೆಂಗಿರೋ ಗೆದ್ದು ಬಿಟ್ಟಿದ್ದೀನಿ ಗೇಮ್ ಮಾಡ್ಬಿಟ್ಟು ಅಂತ ಅಂದ್ಬಿಟ್ಟು ಇದ್ರೆ ಆ ಸ್ಪರ್ಧಿ ಮೇಲೇನೆ ಬೇರೆ ಸ್ಪರ್ಧಿಗಳು ಇರ್ತಾರ, ಪೈಪೋಟಿ ಬಿಡ್ತಾರೆ. ಇವಾಗ ನಾನು ಬೈ ಚಾನ್ಸ್ ಆಗಿ ಅವ್ರಿಗೆ ಗೇಮ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ಆ ಒಂದು ಗೇಮ್ನ ಒಂಟಿಯವ್ರಿಗೆ ಫಸ್ಟ್ ಕೊಡ್ಬೋದು ಅಥವಾ ಜಂಟಿಯವ್ರಿಗೆ ಫಸ್ಟ್ ಕೊಡ್ಬೋದು. ನಾನು ಇಲ್ಲಿ ಎಕ್ಸಾಂಪಲ್ ತಗೊಂತಿದ್ದೀನಿ. ಗಿಲ್ಲಿ ನಟ ಅವ್ರಿಗೆ ಕೊಟ್ರು ಅಂತ ಅನ್ಕೊಳ್ಳಿ. ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಬಂದ್ರು ಈಗ ಜಂಟಿ ಟೀಮಿಂದ, ಮತ್ತೆ ಒಂಟಿ ಟೀಮಿಂದ ಬಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಬಂದ್ರು. ಈ ಒಂದು ಟಾಸ್ಕ್ ನ ಮಲ್ಲಮ್ಮ ಅವ್ರು ಗೆದ್ರು ಅಂತಂದ್ರೆ ಇವರು ಡೈರೆಕ್ಟ್ ಆಗಿ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗ್ಬಿಟ್ರು ಅಂತ ಅನ್ಕೊಳ್ಳೋಣ. ಇನ್ನಿಲ್ಲಿ ಇವರು ಆರಾಮಾಗಿ ಇರುವುದ, ಇನ್ ಮಿಕ್ಕಿರೋ 90 ದಿವಸ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಇವ್ರ ಮೇಲೆ ಏನಾದ್ರೂ ಒಂದು ಗೇಮ್ ಕೊಡ್ತಾರೆ. ಇವಾಗ ಗೇಮ್ ಆಡಿಸ್ತಾ ಇರ್ತಾರಲ್ಲ, ಇವ್ರನ್ನ ಗೆದ್ರೆ ಅಂದ್ರೆ ಮಲ್ಲಮ್ಮ ಅವ್ರನ್ನ ಬೀಟ್ ಮಾಡಿದ್ರೆ ಅವರು ನೆಕ್ಸ್ಟ್ ಫೈನಲಿಸ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಒಂದ್ ವೇಳೆ ಗಿಲ್ಲಿ ನಟ ಅವರು ಕಾವ್ಯ ಅವ್ರು ಗೆದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಫೈನಲ್ ಆದ್ರು ಅಂತ ಅಂದ್ಬಿಟ್ಟು ಆ ನಂತರ ಇಲ್ಲಿ ಮತ್ತೆ ಒಂದು ಗೇಮ್ ಕೊಡ್ತಾರೆ ಅಲ್ವಾ. ಆ ಗೇಮಲ್ಲಿ ಗಿಲ್ಲಿ ನಟ ಅವ್ರನ್ನ ಯಾರ ಗೆದ್ರು ಅಂತಂದ್ರೆ ನೆಕ್ಸ್ಟ್ ಅವ್ರನ್ನ ಬೀಟ್ ಮಾಡಿದ್ರೆ, ಗಿಲ್ಲಿ ನಟ ಅವ್ರನ್ನ ಬೀಟ್ ಮಾಡಿದ್ರೆ ಅವ್ರು ಅಂದ್ರೆ ಈ ತರ ಸರಪಳಿ ಇರುತ್ತೆ, ಒಬ್ಬರಾದ್ಮೇಲೆ ಒಬ್ರು ಇರ್ತಾರೆ. ಒಂದು ವೇಳೆ ನೆನ್ನೆ ತರ ಏನೋ ಶಾಕಿಂಗ್ ಎಲಿಮಿನೇಷನ್ ಆಯ್ತಲ್ಲ, ಅದೇ ರೀತಿಯಲ್ಲಿ ಟ್ವಿಸ್ಟ್ ಇತ್ತು ಅಂತಂದ್ರೆ 90 ದಿವಸ ಅವರು ಫ್ರೀ ಆಗಿ ಕೂಡ ಇಲ್ಲಿ ಇರ್ಬೋದು. ಆ ರೀತಿ ಮಾಡ್ತಾರೆ. ಅಥವಾ ಇವಾಗ ನಾನೊಂದು ಎಕ್ಸಾಂಪಲ್ ಕೊಟ್ನಲ್ಲ, ಪೈಪೋಟಿ ಮೇಲೆ ಒಬ್ರ ಮೇಲೇ ಪೈಪೋಟಿ ಬೀಳ್ಬೇಕಾಗತ್ತೆ. ಇವಾಗ ಇವರು 2 ಸತಿ ಇಲ್ಲಿ ಫೈನಲ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ, ಬಟ್ ಆ ವ್ಯಕ್ತಿನೇ ಫೈನಲ್ ಆಗ್ತಾನೆ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಆದರೆ 2 ಸತಿ ಫೈನಲ್ ಇದೆ ಅಂತ ಹೇಳಿದ್ದಾರೆ. ಆ ವ್ಯಕ್ತಿನೇ ಇರ್ತಾರ ಕೊನೆವರೆಗೂ, ಅಥವಾ ಅವ್ರ ಮೇಲೇ ಇಲ್ಲಿ ಪೈಪೋಟಿ ಬೀಳ್ತಾ ಹೋಗ್ತಾ ಟಾಸ್ಕ್ ಎಲ್ಲ ಕೂಡ ಅವ್ರ ಮೇಲೇ ಬೀಳುತ್ತಾ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ವೀಕ್ಷಕರೇ ಪ್ರೋಮೋ ಅಂತೂ ಇವಾಗ ನೀವು ನೋಡಿದ್ರಿ. ಈ ಒಂದು ಪ್ರೋಮೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ಮತ್ತೆ ನಿನ್ನೆ ಎಲಿಮಿನೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಅವ್ರನ್ನ ಇಲ್ಲಿ ಆ ರೀತಿಯಾಗಿ ಬಂದೆ ಪುಟ್ಟ ಹೋದ ಪುಟ್ಟ, ಅದೇ ಹಾಯ್ ಹೇಳಕ್ಕೂ ಮುಂಚೆ ಬಾಯಿ ಹೇಳ್ಬಿಟ್ಟು ಕಳಿಸ್ತರು ಅಂತಂದ್ರಲ್ಲ, ಆ ರೀತಿ ಆಗಿದ್ದು ಸರಿ ಇತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ
ಚಿಕ್ಕಳು ಅಂತ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ರು ಅವ್ರಿಗೆ. ಆಲ್ಮೋಸ್ಟ್ ಅವ್ರು ಹೇಳಿದ್ರು, ಯಾಕಂದರೆ ತುಳುವಲ್ಲಿ ನಮಗೆ ಕನ್ನಡ ಕೂಡ ಇಲ್ಲಿ ಇರಲಿಲ್ಲ, ಮುಂಬೈಯಲ್ಲಿ ಕನ್ನಡ ಕೂಡ ಇಲ್ಲಿ ಯಾರೂ ಮಾತಾಡಲ್ಲ, ನನಗೆ ಕಲಿಯೋ ಸ್ವಲ್ಪ ಕಷ್ಟ, ನಾನು ಇಲ್ಲಿದ್ದರೆ ಕಲ್ತ್ಕೊತೀನಿ, ಪ್ರಯತ್ನ ಕೂಡ ಪಡ್ತೀನಿ ಅಂತ ಹೇಳಿದ್ರು. ಬಟ್ ಯಾರು ಕೂಡ ಚಾನ್ಸ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಆದರೆ ಅಶ್ವಿನಿ ಅವ್ರು ಹೇಳಿದ್ರು. ಬಟ್ ನಾನಿಲ್ಲಿ ಅಶ್ವಿನಿ ಅವ್ರು ಹೇಳಿ ತಪ್ಪು ಅಂದ್ಕೊಂಡೆ. ಸ್ಪಂದನಾ ಸೋಮಣ್ಣ ಅವ್ರನ್ನ ಆಚೆ ಹೋದ್ರೂ ಕೂಡ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದ್ರು. ಪಾಪ ಅವರೊಬ್ಬರೇ ಇಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ಬಿಟ್ಟು ಮಾತಾಡಿದ್ದು ರಕ್ಷಿತಾ ಅವ್ರ ಮೇಲೆ. ಅದು ಸ್ವಲ್ಪ ಶಾಕ್ ಅಂತೂ ಆಯಿತು. ಅಟ್ಲೀಸ್ಟ್ ಒಂದು ವಾರ ಆದಮೇಲೆ ಈ ಥರ ಎಲಿಮಿನೇಷನ್ ಇಟ್ಟಿದ್ರೆ ಚೆನ್ನಾಗಿರೋದು. ಡೈರೆಕ್ಟಾಗಿ ಇಲ್ಲಿ ಇಟ್ಬಿಟ್ರು. ನೋಡೋಣ, ಇವಾಗ ಡೈರೆಕ್ಟಾಗಿ 100 ದಿವಸ ಕಾಯಬೇಕಾಗಿಲ್ಲ, 2 ಫೈನಲ್ಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಕೂಡ ಹೇಳಿದ್ದಾರೆ. ಏನು ಟ್ವಿಸ್ಟ್ ಕೊಡ್ತಾರೆ ಗೊತ್ತಾಗೇ ಆಗುತ್ತೆ. ನೆಕ್ಸ್ಟ್ ಪ್ರೋಮೋ ಬಿಡ್ತಾರಲ್ವ, ಅದರಲ್ಲಿ ಏನೊಂದು ಗೇಮ್ ಕೊಟ್ಟರು, ಯಾರು ಗೆದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಪ್ರೋಮೋ ಬಗ್ಗೆ ಏನು ಹೇಳ್ತೀರಾ, ಈ ಒಂದು ಎಲಿಮಿನೇಷನ್ ಬಗ್ಗೆ ಏನು ಹೇಳ್ತೀರಾ ಅಂದರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.